ನಾನು ಅಮರ, ನಾನು ಅಜರ, ನನಗೆ ಸಾವಿಲ್ಲ, ಈ ಶರೀರಕ್ಕೆ ಸಾವಿದೆ, ಅದು ಬೇರೆ ಮಾತು. ನಾನು ಈ ಶರೀರದಲ್ಲಿರೋವರೆಗೆ ಇದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಆ ರೀತಿ ಉಪಯೋಗಿಸ್ಕೊಳ್ತೀನಿ. ಉಪಯೋಗಿಸ್ಕೊಂಡ್ರೆ ಭಯ ಬರೋದಿಲ್ಲ. ಪೂರ್ವಾಗ್ರಹವಿಲ್ಲದೆ, ಜಾತಿ ಮತ ಪಂಥಗಳ ಭೇದವಿಲ್ಲದೆ ನಿರ್ಮಲ ಜ್ಞಾನ ವೃದ್ಧಿಪಡಿಸುವ, ತಮ್ಮ ಶ್ರೇಯಸ್ಸಿಗಾಗಿ ಮಾಡಲೇಬೇಕಾದ, ತಿಳಿಯಲೇಬೇಕಾದ ಕರ್ತವ್ಯ ಕರ್ಮಗಳನ್ನು ತೋರಿಸುವುದೇ ವೇದಗಳು. ವಸ್ತುಗಳ ನೈಜ ಸ್ಥಿತಿಯನ್ನು ಅರಿಯಲು ನಾವು ಯಾವ ಕಡೆ ಪ್ರಯತ್ನ ಪಟ್ಟರೂ ವಿಶ್ಲೇಷಣೆಯನ್ನು ಹೆಚ್ಚು ಮಾಡುತ್ತಾ ಹೋದಷ್ಟೂ ಕೊನೆಗೆ ಒಂದು ವಿರೋಧಾಭಾಸದ ವಿಚಿತ್ರ ಸ್ಥಿತಿಗೆ ಬರುವುದನ್ನು ಕಾಣುವೆವು. ನಮ್ಮ ಯುಕ್ತಿಗೆ ಅದನ್ನು ಅರಿಯಲು ಅಸಾಧ್ಯ, ಆದರೂ ಅದು ಸತ್ಯ. ನಾವು ಯಾವುದನ್ನಾದರೂ ತೆಗೆದುಕೊಳ್ಳುತ್ತೇವೆ, ಅದು ಮಿತವಾದ್ದೆಂದು ನಮಗೆ ಗೊತ್ತಿದೆ. ನಾವದನ್ನು ವಿಶ್ಲೇಷಣೆ ಮಾಡಲು ಪ್ರಯತ್ನ ಪಟ್ಟೊಡನೆಯೇ ಅದು ನಮ್ಮನ್ನು ಯುಕ್ತಿಯ ಆಚೆಗೆ ಒಯ್ಯುತ್ತದೆ. ಅದರ ಗುಣ, ಸಾಧ್ಯತೆ, ಶಕ್ತಿ, ಸಂಬಂಧಗಳಿಗೆ ಒಂದು ಮಿತಿ ಇರುವಂತೆ ಕಾಣುವುದಿಲ್ಲ. ಅದು ಅನಂತವಾಗಿದೆ. ನನ್ನಯ ಕಷ್ಟದ ಹಿಗ್ಗಿದ್ದಿ ಬಂತೆ ಈಗಾದರೂ ಬುದ್ಧಿ, ನೀ ನನಗಿದ್ದರೆ ನಾನಿನಗೆ, ನೆನಪಿರಲಿ ಈ ನುಡಿ ನಮ್ಮೊಳಗೆ. ಬೇಸರವಿಲ್ಲದ ಉತ್ಸಾಹ, ದಕ್ಷತೆ, ಸೋಲನ್ನೊಪ್ಪಿಕೊಳ್ಳದ ಮನೋಭಾವಗಳು ಕಾರ್ಯಸಿದ್ಧಿಗೆ ಪ್ರೇರಕ ಶಕ್ತಿ. ಯಸ್ಮಿನ್ ಜೀವತಿ ಜೀವಂತಿ ಬಹವಃ ಸತು ಜೀವತಿ. ತಾನು ಜೀವಿಸುತ್ತಿರುವಾಗ ಅನೇಕರನ್ನು ಬದುಕುವಂತೆ ಮಾಡುವುದೇ ಸಾರ್ಥಕ ಜೀವನವು. ಸ್ವಾತಂತ್ರ್ಯ 101 ಬಾರಿಸ್ತಾನೆ, 108 ಬಾಳ್ತೇನೆ. ಎಲ್ಲರೂ ಆಯುಷ್ಯ ಮುಗಿದ ನಾನು ಹೋಗುದ. ಮಹನೀಯರ ಕೃತಿ, ಶ್ರುತಿ, ಸ್ಮೃತಿಗಳಲ್ಲಿ ಭೇದವಿರದು. ಅವರ ಮನಸ್ಸು, ಮಾತು ಹಾಗೂ ಕಾರ್ಯಗಳಲ್ಲಿ ಅಂತರ ಕಾಣದು. ನಾನೇನಾದರೂ ಅಂಥದ್ದು ತಪ್ಪುಗಳನ್ನು ಮಾಡಿದರೆ ನಾನು ಮಾತನಾಡುವ ಅಧಿಕಾರ ನನಗಿಲ್ಲ ಅಂತ ನಾನೊಂದು ತೀರ್ಮಾನ ಮಾಡಿಕೊಂಡಿದ್ದೇನೆ. ಆದ್ದರಿಂದ ನಾನು ಮಾತನಾಡೋದೇ ಅಂತ ಆದರೆ ನಾನು ಆದಷ್ಟು ಮಟ್ಟಿಗೆ ಅದೇ ನಾನು ದೌರ್ಬಲ್ಯಗಳಿದೆ ಅಂತ ಹೇಳಿದ್ನಲ್ಲ, ಆ ಲಿಮಿಟೇಷನ್ಸಲ್ಲಿ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಸ್ವಲ್ಪ ಸ್ವಚ್ಛವಾಗಿರ್ತಕ್ಕಂಥ ಪ್ರಯತ್ನ ಮಾಡಿಕೊಂಡು ಜನರಿಗೆ ನಾನು ಏನು ಹೇಳಬೇಕು ಅದನ್ನು ನಿರ್ಭಿಡೆಯಿಂದ ಹೇಳ್ತಕ್ಕಂಥ ಒಂದು ಪರಿಪಾಠನ ಮಾಡ್ಕೊಂಡಿದ್ದೇನೆ. ಅದನ್ನು ಮಾಡ್ತೇನೆ. ಕವಿ ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತಃ, ತರುಃ ಸೃಜತಿ ಪುಷ್ಪಾಣಿ ಮರುದ್ವಹತಿ ಸೌರಭಂ. ತೆಂಕಣಗಾಳಿ ಸೋಂಕಿದೊಡಂ ಒಳ್ನುಡಿಗೇಳ್ದೊಡಂ ಅಂತ ಒಂದು ಸಾಲು ಪಂಪಂದು. ಅದೇ ಬಿಡಿಸಿ ನಾವು ತೆಂಕಣಕ್ಕೊಂದು ಪಟ್ಟಿ, ಗಾಳಿಗೊಂದು ಪಟ್ಟಿ, ತೆಂಕಣ ಗಾಳಿಗೊಂದು ಪಟ್ಟಿ, ಆಮೇಲೆ ಕೇಳು ಪಟ್ಟಿ, ಆಮೇಲೆ ಕಿವಿಗೊಂದು ಪಟ್ಟಿ.
ಅದರಿಂದ ಇಷ್ಟು ಪಟ್ಟಿ ಮಾಡಿದರೆ ಅಷ್ಟಕ್ಕೂ ಕೂಡ ಇದು ಒಂದೇ ಆಗುತ್ತೆ. ಒಂದು ವಾಕ್ಯಕ್ಕೆ 6 ಪಟ್ಟಿ ಆಗುತ್ತೆ, ಒಂದು ಪದ್ಯಕ್ಕೆ ಇಂಥದ್ದು ಎಷ್ಟು ಪಟ್ಟಿಗಳಾಗುತ್ತೆ. ನಿತ್ಯವಾಗಿರಲಣ್ಣ ನಿನಗೆ ನಿನ್ನ ಸುಬೋಧೆ. ಅವರೇ ಭಾಳ ಒಳ್ಳೆ ಕವಿ ಆಗ್ಬೋದಿತ್ತು ಅಂತ ಅನಿಸುತ್ತೆ. ಆದರೆ ಶಾಸ್ತ್ರಕ್ಕೆ ಅವರು ಹೆಚ್ಚು ಕಾಲವನ್ನು ಕೊಟ್ಟರು. ಅಸಮರ್ಥರೆಂದು ಜಗತ್ತು ಭ್ರಮಿಸುವ ದೋಷ ಒಂದೇ ಕ್ಷಮಾಶೀಲರಲ್ಲಿರುವುದು. ಗಣನಾರ್ಹವಲ್ಲದ ಇಂತಹ ದೋಷವುಳ್ಳವರಿಗೆ ಕ್ಷಮೆಯೇ ಉತ್ತಮ ಬಲವು. ಅಶಕ್ತರಿಗೆ ಅದು ಗುಣವಾದರೆ ಶಕ್ತರಿಗೆ ಅದುವೇ ಭೂಷಣವು. ಸಂತಃ ಸದಾಭಿಗಂತವ್ಯ ಯದಿನೋಪದಿಶಂತ್ಯಪಿ ಯಾಸ್ತು ಸ್ವೈರಕಥಾಸ್ತೇಷಾಂ ಉಪದೇಶ ಭವಂತಿ ತಾಃ. ಸತ್ಪುರುಷರ ನಿತ್ಯ ಸಂಪರ್ಕವಿರಿಸಿಕೊಳ್ಳತಕ್ಕದ್ದು. ಮಹನೀಯರು ಉಪದೇಶಿಸದಿದ್ದರೂ ಅವರ ಸ್ವೇಚ್ಛೆಯ ಮಾತು ಮಂಥನವೇ ಸದೋಪದೇಶವಾಗುವುದು. ಸಮತ್ವಂ ಯೋಗ ಉಚ್ಯತೆ. ನೋವಿನಲ್ಲೂ ಐ ಹ್ಯಾವ್ ಟು ಸಫರ್ ಆನ್ ಬೋತ್ ಸೈಡ್ಸ್. ಅವ್ರು ಮಾತಾಡ್ಬೇಕಾದ್ರೆ ಸಿಗುವಂಥ ಇಲ್ಲಿ ರಿಂಕಲ್ಸ್ ಏನೇ ಇರ್ಬೋದು, ಅದು ಹನುಮಂತನೇ ಹೋಲುವಂಥ ಒಂದು ಗುಣ. ಹನುಮಂತಂಗೆ ಎಷ್ಟು ಗುಣಗಳು ಇರ್ಬೋದು, 10 ಗುಣ ನಾವೇನು ಹೇಳಿ ಅಷ್ಟು ಗುಣಗಳು ಇದೆ ಅಂತ ನನ್ನ ಅಭಿಪ್ರಾಯ. ನಾವು ಆಸನಗಳನ್ನು ಮೊದಲ ಬಾರಿಗೆ ಪರಿಚಯ ಮಾಡಿಕೊಡುವಾಗ ಅವರ ಗಮನಕ್ಕೆ ಬರ್ತಕ್ಕಂಥದ್ದು ಅಥವಾ ಆ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ನಾವು ತೆಗೆದುಕೊಳ್ತಕ್ಕಂಥ ಒಬ್ಬ ಗುರು ಅಂತಂದರೆ ನಾವು BKS ಅಯ್ಯಂಗಾರ್ ಅವರನ್ನೇ. ಬ್ಲೋಸ್ ಕಿಕ್ಸ್ ಆ್ಯಂಡ್ ಶೌಟ್ ಈಸ್ BKS ಅಂತ ಅವ್ರು ಹೇಳೋದು. ನಾನು ಹೇಳೋದು ಬಿನವಲೆನ್ಸು, ನಾಲೆಡ್ಜ್ and beauty and serenity. ರೂಪ ಲಾವಣ್ಯ ಬಲ ವಜ್ರ ಸಮ್ಮನತ್ವಾನೆ ಕಾಯ ಸಂಪತೆ. ಆಕಾರೇಣೈವ ಚತುರಾಹ ತರ್ಕಯಂತಿ ಪರೇಂಗಿತಂ
ಗರ್ಭಸ್ಥಂ ಕೇತಕೀ ಪುಷ್ಪಂ ಆಮೋದೇನೇವ ಷಟ್ಪದಾಹ. ಜಾಣರು ಮುಖವನ್ನು ನೋಡಿ ಇತರರ ಮನಸ್ಸಿನಲ್ಲಿರುವ ಭಾವವನ್ನು ಗ್ರಹಿಸುತ್ತಾರೆ. ದುಂಬಿಗಳು ಸುಗಂಧದಿಂದಲೇ ಒಳಗೆ ಮುಚ್ಚಿಕೊಂಡಿರುವ ತಾಳೆ ಹೂವನ್ನು ತಿಳಿಯುತ್ತವೆ. ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಎಲ್ಲರೂ ಕೂಡ ನಿಮ್ಮ ಮುಂದೆ ಹೊಗಳ್ತಾರೆ, ಪ್ರಶಂಸೆ ಮಾಡ್ತಾರೆ, ಸ್ತೋತ್ರ ಮಾಡುವವರೇ ಹೆಚ್ಚು ಮಂದಿ. ಆದರೆ ಅಪ್ರಿಯ ಆದರೂ ಪಥ್ಯ, ಅದನ್ನು ಹೇಳುವವರು ಕಡಿಮೆ, ಕೇಳುವವರು ಕಡಿಮೆ. ಪರಿವರ್ತನೆ ಆಗ್ತಕ್ಕಂಥ ಕಾಲದಲ್ಲಿ ಸಮಾಜವನ್ನು ಉದ್ಧಾರ ಮಾಡಬೇಕಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಮಾರ್ಪಾಟು ಮಾಡಬೇಕು ಅರಿತುಕೊಂಡು ಅದೇ ಥರ ಆಚರಣೆ ಮಾಡ್ತಕ್ಕಂಥ ಮನೋಭಾವವಾಗಿರ್ತಕ್ಕಂಥದ್ದು. ಆ ಭಗವಂತ ಶ್ರೀಮನ್ನಾರಾಯಣ ಅವನು ಹೇಗೆ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾನೆ, ವಿಶಾಲವಾದ ಭಾವನೆ ಇದೆಯೋ ಹಾಗೆ ಇವರೂ ಸಹ ವಿಶಾಲವಾದ ಭಾವನೆ ಉಳ್ಳಂಥವರು. ಬಹುಶಃ ನನ್ನ ಬದುಕಿನಲ್ಲಿ ಇವತ್ತು ನಾನು ಏನಾದರೂ ಸಾಧನೆ ಮಾಡಿದ್ದಿದ್ರೆ ಅದಕ್ಕೆ ಪೂಜ್ಯ ಪೇಜಾವರ ಶ್ರೀಗಳ ಕೊಡುಗೆ ಅಪಾರವಾದದ್ದು. ಯಾಕೆಂದರೆ ಅವರ ಸಂಪರ್ಕದಿಂದ, ಅವರ ಒಡನಾಟದಿಂದ ನನಗೆ ಬಹಳಷ್ಟು ವ್ಯಕ್ತಿತ್ವದಲ್ಲಿ ಪರಿಣಾಮ ಆಯಿತು. ಮೋಕ್ಷಾರ್ಥಂ ಧ್ಯಾನಾದಿಕಂ ಅತ್ಯಂತಂ ಅವಶ್ಯಕಂ. ಮಯಾ ಸಾಮಾಜಿಕ ಸೇವಾಪಿ ಸನ್ಯಾಸಿಭಿಃ ಮಠಾಧಿಪತಿಭಿಃ ಕರ್ತವ್ಯ ಇತಿ ನಿರ್ಧಾರ್ಯ ತದನುಸಾರೇಣ ಅನೇಕೆ ಕಾರ್ಯಕ್ರಮಾಃ ಯೋಜಿತಾಃ. वायुमुपब्रवामहे सोमं स्वस्ति भुवनस्य यस्पतिः बृहस्पतिं सर्वगणं स्वस्तये स्वस्तय आदित्यासो भवन्तु